HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜನರಿಗೆ ಉತ್ತಮ ಆಹಾರ ಒದಗಿಸುವುದು ಸರ್ಕಾರದ ಕರ್ತವ್ಯ. ಗುಣಮಟ್ಟದ ಆಹಾರ ಹಂಚಿಕೆಯಲ್ಲಿ ಲೋಪ ಆದರೆ ಕ್ರಮ. ಎಚ್ಚರಿಕೆ ನೀಡಿದ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ. ರಾಜ್ಯದಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಖಂಡಿಸಿ ಪ್ರತಿಪಕ್ಷ ಬಿಜೆಪಿಯಿಂದ ಪ್ರತಿಭಟನೆ. 2 ಸಚಿವರ ರಾಜೀನಾಮೆ ಮತ್ತು ಸಮಗ್ರ ತನಿಖೆಗೆ ಆಗ್ರಹ. ಸ್ವಾಭಿಮಾನದ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಜಿಲ್ಲಾದ್ಯಂತ ಬೃಹತ್ ಮೆರವಣಿಗೆ. ಕುಣಿದು ಕುಪ್ಪಳಿಸಿದ ಸಾವಿರಾರು ಭೀಮಾ ಭಕ್ತರ ದಂಡು. ಡಿಜೆ ನಾಸಿಕ್ ಡೋಲಿಗೆ ಹೆಜ್ಜೆ ಹಾಕಿದ ಯುವಕ ಯುವತಿಯರು. ಶಾಸಕರು ಸೇರಿದಂತೆ ಗಣ್ಯರು ಭಾಗಿ. ಪೊಲೀಸರಿಂದ ಬಿಗಿ ಭದ್ರತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಗುಣಮಟ್ಟದ ಆಹಾರ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಗುಣಮಟ್ಟದ ಆಹಾರ ವಿತರಣೆ ಹಾಗೂ ಹಂಚಿಕೆಯಲ್ಲಿ ಲೋಪ ಕಂಡುಬಂದರೆ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದೆಂದು ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಎಚ್ಚರಿಸಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಸಿವು ನಿವಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅವುಗಳನ್ನು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಹಾರ ಆಯೋಗ ಕೆಲಸ ಮಾಡುತ್ತಿದೆ. ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಳ್ಳಲಾಗಿದ್ದು, ಹಾಸನದಲ್ಲಿಯೂ ಇಂದಿನಿಂದ 3-4 ದಿನ ಹಾಸನ ಜಿಲ್ಲೆಯ ವಿವಿಧೆಡೆ ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ ನಡೆಸಲಾಗುವುದು ಎಂದರು. ಭೇಟಿ ವೇಳೆ ವಸತಿ ನಿಲಯಗಳು, ಸಾರ್ವಜನಿಕ ಆಸ್ಪತ್ರೆಗಳು, ಹೋಟೆಲ್, ಶಾಲೆಗಳು ಮತ್ತು ಅಂಗನವಾಡಿಗಳಲ್ಲಿ ಬಾಣಂತಿಯರಿಗೆ ಹಾಗೂ ಮಕ್ಕಳಿಗೆ ಸಾರ್ವಜನಿಕರಿಗೆ ನೀಡುವ ಆಹಾರ ಪದಾರ್ಥಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಗುಣಮಟ್ಟದ ಆಹಾರ ಹಾಗೂ ಆಹಾರ ಪದಾರ್ಥಗಳನ್ನು ವಿತರಣೆಯಲ್ಲಿ ಆಹಾರ ಇಲಾಖೆ ವಿರುದ್ಧವಾಗಿ ವಿತರಣೆಯಲ್ಲಿ ತಾರತಮ್ಯ, ತೂಕದಲ್ಲಿ ವ್ಯತ್ಯಾಸ, ಕಳಪೆ ಆಹಾರ ವಿತರಣೆ ಕಂಡುಬಂದರೆ ಅಂತಹವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದರು. ಹೋಟೆಲ್ಗಳ ಆಹಾರಗಳಲ್ಲಿ ಹಾನಿಕಾರಕ ಬಣ್ಣ ಬಳಕೆ, ಅಕ್ರಮ ಪಡಿತರ ಸಾಗಣೆ, ವಿತರಣೆ ವೇಳೆ ತೂಕದಲ್ಲಿ ವ್ಯತ್ಯಾಸ ಮಾತ್ರವಲ್ಲದೆ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಇನ್ನಿತರೆ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಅಥವಾ ಅವ್ಯವಹಾರದ ಬಗ್ಗೆ ಯಾವುದೇ ದೂರುಗಳಿದ್ದಲ್ಲಿ ತಮಗೆ ದೂರು ನೀಡಬಹುದಾಗಿದೆ. ಯಾವುದೇ ರೀತಿ ಭ್ರಷ್ಟಾಚಾರ ಅಥವಾ ಅವ್ಯವಹಾರಕ್ಕೆ ಆಯೋಗ ಅವಕಾಶ ನೀಡುವುದಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಆಹಾರ ಆಯೋಗದ ಸದಸ್ಯರಾದ ಲಿಂಗರಾಜ ಕೋಟೆ, ಸುಮಂತರಾವ್, ಮಾರುತಿ ಎಂ, ದೊಡ್ಡಲಿಂಗಣ್ಣವರ, ರೋಹಿಣಿ ಪ್ರಿಯಾ, ವಿಜಯಲಕ್ಷ್ಮಿ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಇರುವಂತಹ ಮಿಲ್ಗಳದು, ಆ ಮಿಲ್ಗಳಲ್ಲಿ PDS ರೈಸನ್ನ ರೀಸೈಕಲ್ ಮಾಡ್ತಾರೆ. ಈಗ ಬಡವರು ಕೊಡಬೇಕಾದ ಅಕ್ಕಿಯನ್ನ ತಾವು ದುರುಪಯೋಗ ಪಡಿಸ್ಕೊಂಡು ಮಿಲ್ಗಳಲ್ಲಿ ಸಹ ಕೆಲವು ಜಿಲ್ಲೆಗಳಲ್ಲಿ ಕಂಡು ಬಂದಿದೆ. ನಿಮ್ಮ ಜಿಲ್ಲೆಯಲ್ಲೂ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಅದನ್ನ ನಾವು ವೆರಿಫೈ ಮಾಡ್ತೀವಿ. ಅದಲ್ಲದೆ ಈ ಅಕ್ಕಿಗಳಲ್ಲಿ ಕೊಡುವಂತ 55 ಕೆಜಿಯಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಅಂತ AAY ಕಾರ್ಡ್ ಅಂತ ಕೊಡ್ತಾರೆ. ಅದರಲ್ಲಿ ಒಬ್ಬರಿಗೆ ಅಂದ್ರೆ ತುಂಬಾ ಕಡು ಬಡವರಿಗೆ 35 ಕೆಜಿ ಅಕ್ಕಿ ಕೊಡಬೇಕಾದದ್ದು ಸರ್ಕಾರ ಒಂದು ಫೆಸಿಲಿಟಿಯನ್ನ ಕೊಟ್ಟಿದ್ರು. ಈ ಕಡು ಬಡವರಿಗೆ ಸಿಗ್ತಾ ಇರುವಂತ 35 ಕೆಜಿಯಲ್ಲಿ ಯಾರಿಗಾದ್ರೂ ಸಿಗ್ತಾ ಇಲ್ಲ ಅಥವಾ ಅದರಲ್ಲಿ ಏನಾದ್ರು ನ್ಯೂನತೆ ಕಂಡು ಬಂದ್ರೆ ಅದನ್ನು ಸಹ ತಾವು ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ಸಹ ಸರಿ ಮಾಡ್ತೀವಿ. ಇದಲ್ಲದೆ ಈಗ ಹಾಸ್ಪಿಟ್ಲ್ಗಳಲ್ಲಿ ಕೊಡುವಂತ ಆಹಾರ ಒಂದು ಶುಚಿತ್ವ ಕಾಪಾಡ್ಕೋಬೇಕು. ಅದಲ್ಲದೆ ಅವ್ರಿಗೆ ಒಂದು ಗುಣಮಟ್ಟದ ಆಹಾರವನ್ನು ಕೊಡಬೇಕು ಅಂತ ಅನ್ನೋದು ಸರ್ಕಾರದ ಒಂದು ಯೋಜನೆಗಳಲ್ಲಿ ಒಂದು ಪ್ರಮುಖವಾದ ಒಂದು ಅಂಗ. ಅದರಲ್ಲೂ ಸಹ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಿದ್ರೆ ನಾವು ಕೆಲ ವಾರಗಳಿಂದ ರಾಜ್ಯದಲ್ಲಿ ಕರಾಳ ದಿನಗಳು ಸಂಭವಿಸುತ್ತಿದ್ದು, ಸರಿಯಾದ ಚಿಕಿತ್ಸೆ ಸಿಗದೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದ್ದು, ಸರ್ಕಾರ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ಸಚಿವ ಮತ್ತು ಆರೋಗ್ಯ ಇಲಾಖೆ ಸೇರಿ 2 ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತೆ ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸುತ್ತಿರುವ ಬಾಣಂತಿಯರ ವ್ಯಾಪಕ ಸಾವಿನ ಹಿನ್ನೆಲೆ ಈಗಾಗಲೇ ಕರ್ನಾಟಕ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸುವರ್ಣಸೌಧದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದು, ಬಂಧನಕ್ಕೂ ಒಳಗಾಗಿ ಅನೇಕ ಬೇಡಿಕೆಗಳಿಗಾಗಿ ಒತ್ತಾಯಿಸಿರುತ್ತದೆ. ಸದನದ ಒಳಗೆ ಪ್ರತಿಪಕ್ಷವಾಗಿ ಬಿಜೆಪಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈಫಲ್ಯಗಳ ಮೇಲೆ ಅನೇಕ ದಿನಗಳ ಚರ್ಚೆ ನಡೆಸಿತ್ತು. ನಂತರವೂ ಬಾಣಂತಿಯರ ಸಾವು ಮುಂದುವರೆದಿದೆ. ಆದ್ದರಿಂದ ರಾಜ್ಯ ಮಹಿಳಾ ಮೋರ್ಚಾ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದೆ ಎಂದರು. ಮತ್ತು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಮಾತನಾಡಿ, ಪ್ರಮುಖ ಬೇಡಿಕೆಗಳೆಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಸಾವನ್ನಪ್ಪಿದ ಬಾಣಂತಿಯರ ಅನಾಥ ಮಕ್ಕಳ ಭವಿಷ್ಯ ರೂಪಿಸಲು ಸರ್ಕಾರ ಆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಕೂಡಲೇ ಸರ್ಕಾರ ನಿಯಮವನ್ನು ರೂಪಿಸಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ವ್ಯಾಪಕ ಸಾವುಗಳನ್ನು ತಡೆಯಲು ವಿಫಲರಾಗಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು.
ಪ್ರತಿಭಟನೆಯಲ್ಲಿ ಮೊದಲು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಎಚ್ ನಾರಾಯಣಗೌಡ, ಯೋಗೇಶ್, ಸುಷ್ಮಾ ಕಾಂತರಾಜು, ವನಜಾಕ್ಷಿ, ವಿಜಯಲಕ್ಷ್ಮಿ, ಅಂಜನಪ್ಪ, ಶೋಭಾ ಗಣೇಶ್, ಇಂದಿರಾ ನಾಗರಾಜ್, ಸಂಗೀತಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕರಾಳ ದಿನಗಳು ಪ್ರಾಯಶಃ ಕೆಲವು ವಾರಗಳಿಂದ ಕರ್ನಾಟಕ ರಾಜ್ಯದಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿರುವಂತದ್ದು ಏನಿದೆ ಅದು ಕೇವಲ ಒಂದು ಆಸ್ಪತ್ರೆಗೆ ಸೀಮಿತವಾಗದಲೆ ಬೆಳಗಾವಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಕುಷ್ಟಗಿ ಇರ್ಬೋದು, ಹಾಗೇನೆ ಕಲಬುರಗಿ ಇರ್ಬೋದು, ಇಂಥ ಹಲವಾರು ಕಡೆ ಬಾಣಂತಿಯರಿಗೆ ಸರಿಯಾದ ಸಮಯದಲ್ಲಿ ಸಿಗದೇ ಇರುವಂತ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಆ ಸಂದರ್ಭದಲ್ಲಿ ಆ ಫೆಸಿಲಿಟಿಗೆ ರೀಚ್ ಆದಾಗ ಡಾಕ್ಟರ್ಗಳಲ್ಲಿ ಆಗ್ತಿರುವಂತ ನಿರ್ಲಕ್ಷ್ಯ ಇರ್ಬೋದು. ಇದೆಲ್ಲವೂ ಸೇರಿ ಇವತ್ತು 217 ಬಾಣಂತಿಯರ ಸಾವಾಗಿದೆ. ನವೆಂಬರ್ 22, 1956ರಲ್ಲಿ ಪ್ರಾಯಶಃ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಅಂದಿನ ರೈಲ್ವೆ ಖಾತೆ ಸಚಿವರಾದಾಗ ರೈಲ್ವೆ ಒಂದು ಟ್ರೇನು ಹಳಿ ತಪ್ಪಿ ಒಂದು ದುರಂತ ಸಂಭವಿಸಿದಾಗ 150ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನು ಅನುಭವಿಸಿದ್ರು. ಅಂತ ಸಂದರ್ಭದಲ್ಲಿ ಅವರು ಸ್ವಯಂ ಪ್ರೇರಣೆಯಿಂದ ಅವರು ಒಬ್ರು ಜವಾಬ್ದಾರಿತ ಸ್ಥಾನದಿಂದ ಇದೀನಿ ಅದು ನಿರ್ವಹಿಸಕ್ಕಾಗಿಲ್ಲ ಅಂತ ಹೇಳಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ರು. ಅವತ್ತಿನ ಹಾಸನ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ನಾವು ಈ ದಿನ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತುಂಬಾ ಕಾಂಗ್ರೆಸ್ ಸರ್ಕಾರ ಕೆಲವು ಗ್ಯಾರಂಟಿ ಜೊತೆ ಇದು ಒಂದು ಗ್ಯಾರಂಟಿಯನ್ನು ಕೊಟ್ಟಿದೆ. ಏನಂದ್ರೆ ಬಾಣಂತಿಯರ ಸಾವಿನ ಸರದಿ ಸಾವಾಗಿರೋದ್ರಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ಏನಂದ್ರೆ ನಮ್ಮ ಮೊನ್ನೆ ಕೊಪ್ಪಳ ತಾಲೂಕಿನಲ್ಲಿ ಒಂದು ರೇಣುಕಾ ಹಿರೇಮನಿ ಎಂಬ ಹೆಣ್ಣು ಮಗು 23 ವರ್ಷದ ಹೆಣ್ಣು ಮಗು ಸಾವಾಗಿದೆ. ಕಾರಣ ಅದು ಕುಷ್ಟಗಿಯಲ್ಲಿ 1818 ಜನವರಿ 1ರಂದು ಮಹಾರ್ 500 ವೀರ ಯೋಧರು 25,000 ಪೇಶ್ವೆ ಸೈನಿಕರನ್ನ ಸೆದೆಬಡೆದು ಸ್ವಾಭಿಮಾನ ವಿಜಯ ತಂದು ಜನವರಿ 1ರಂದು ನಾಡಿನೆಲ್ಲೆಡೆ ಶೌರ್ಯ ದಿವಸ್ ಆಚರಿಸುವ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ವಿಶ್ವವಿಖ್ಯಾತ ಬೇಲೂರು ಪಟ್ಟಣದಲ್ಲಿ ಇಲ್ಲಿನ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಭಾರತದ ಐತಿಹಾಸಿಕ ಪುಟದಲ್ಲಿ ದಾಖಲಿಸಿದ ಕೋರೆಗಾಂವ್ ಯುದ್ದದಲ್ಲಿ ಮಡಿದ ಸೈನಿಕರ ಸವಿನೆನಪಿಗೆ ವಿಜಯಸ್ತಂಭವನ್ನು ಸ್ಥಾಪಿಸಿ ಆಚರಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಕುಟುಂಬ ಸಮೇತ ಸ್ಥಳಕ್ಕೆ ಧಾವಿಸಿ ಗೌರವ ಸಲ್ಲಿಸುತ್ತಿದ್ದರು. ಈ ಹಿನ್ನೆಲೆ ಭೀಮಾ ಭಕ್ತರು ಜನವರಿ 1ರಂದು ಕೋರೆಗಾಂವ್ ಶೌರ್ಯ ದಿನವನ್ನು ಆಚರಿಸುತ್ತಾ ಬಂದಿದ್ದಾರೆ. ಪ್ರವಾಸಿ ತಾಣ ಬೇಲೂರಿನಲ್ಲಿ ಕಳೆದ 3 ವರ್ಷದಿಂದ ಅದ್ದೂರಿಯಾಗಿ ಆಚರಿಸುವ ಶೌರ್ಯ ದಿವಸ್ ಈ ಬಾರಿ ಹೊಸ ಸ್ವರೂಪದಿಂದಲೇ ವಿಜಯೋತ್ಸವ ಸಂಪನ್ನಗೊಂಡಿತು. ನೆಹರು ನಗರದ ತಾಲೂಕು ಕಚೇರಿಯಿಂದ ಹೊರಟ ಮೆರವಣಿಗೆ ನೆಹರು ವೃತ್ತ, ಎಗಜಿ ಸೇತುವೆ, ಬಸವೇಶ್ವರ ವೃತ್ತದಿಂದ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯ ತನಕ ಸಾಗಿತು. ಮೆರವಣಿಗೆಯಲ್ಲಿ ಡಿಜೆ ಸೌಂಡ್, ನಾಸಿಕ ಡೋಲು, ಇನ್ನಿತರೆ ಜಾನಪದ ಶೈಲಿ ಕಲೆಗಳು ಮತ್ತು ಕೋರೆಗಾಂವ್ ವಿಜಯೋತ್ಸವ ಪ್ರತೀಕವಾದ ಸ್ತಬ್ಧಚಿತ್ರ ಆಕರ್ಷಣೀಯಾಗಿತ್ತು. ಮೆರವಣಿಗೆ ಮುನ್ನ ತಾಲೂಕು ಕಚೇರಿ ಬಳಿಯ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದ ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್, ಸಮಿತಿ ಅಧ್ಯಕ್ಷ ಪರ್ವತಯ್ಯ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್, ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಲತಾ ಮಂಜೇಶ್ವರಿ, ಜಿಟಿ ಇಂದಿರಾ ಧರ್ಮಪ್ಪ ಇನ್ನು ಮುಂತಾದ ಗಣ್ಯರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಈ ವೇಳೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಪುರಸಭಾ ಸದಸ್ಯ ಜಮಾಲುದ್ದೀನ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ಮುಖಂಡರಾದ ಯೋಗೇಶ್, ಲಕ್ಷ್ಮೀನಾರಾಯಣ್, ತೆಂಡೆಕೆರೆ ರಮೇಶ್, ಗೋವಿನಹಳ್ಳಿ ರವಿ, ಶಶಿಧರ್ ಮೌರ್ಯ, ಮಹೇಶ್, ಬಿಎಲ್ ಲಕ್ಷ್ಮಣ್, ಎಂಜೆ ನಿಂಗರಾಜ್, ಬಸವಾಪುರ ರವೀಶ್, ಅಶೋಕ್, ಶಂಭುಗನಹಳ್ಳಿ, ತೀರ್ಥಕುಮಾರ್, ರಾಯಪುರ ರವಿ, ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಖಾಸಗಿ ಹೋಟೆಲೊಂದರಲ್ಲಿ ಹೊಸ ವರ್ಷದ ಹಿಂದಿನ ಮಧ್ಯರಾತ್ರಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಮನುಕುಮಾರ್ ಮತ್ತು ಸ್ನೇಹಿತರು ಹೊಸ ವರ್ಷಾಚರಣೆಗೆ ಬಂದಿದ್ದು ಭವಾನಿ ಎಂಬುವರು ಸ್ಥಳಕ್ಕೆ ಬಂದು ಇಬ್ಬರ ನಡುವೆ ವಾಗ್ವಾದ ಉಂಟಾದ ಸಮಯ ಭವಾನಿ ಅವರ ಬಳಿ ಇದ್ದ ಚಾಕುವಿನಿಂದ ಚುಚ್ಚಿರುತ್ತಾರೆ. ಈ ಸಂಬಂಧ ಏಕೆನ ಬಂಧಿಸಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು.
ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಮನುಕುಮಾರ್ ಮತ್ತು ಭವಾನಿ ಇಬ್ಬರು ಗುಡುಗನಹಳ್ಳಿ ಗ್ರಾಮದ ಒಂದೇ ಊರಿನವರಾಗಿದ್ದು ಅಕ್ಕಪಕ್ಕದ ಮನೆಯವರು. ಕಳೆದ 8 ವರ್ಷಗಳಿಂದಲೂ ಇಬ್ಬರಲ್ಲೂ ಪ್ರೀತಿ ಬೆಳೆದಿತ್ತು. ಇತ್ತೀಚೆಗೆ ಮನುಕುಮಾರ್ ತನ್ನ ಪ್ರೀತಿಯನ್ನ ನಿರಾಕರಿಸಿರುವುದಾಗಿ ಸ್ನೇಹಿತ ರವಿ ಪ್ರಕರಣ ದಾಖಲು ಮಾಡಿದ್ದಾರೆ. 8 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡುತ್ತಿದ್ದು ಕೆಲ ದಿನಗಳ ಹಿಂದೆ ಪ್ರೀತಿ ನಿರಾಕರಿಸಿರುವುದು ಈ ಘಟನೆಗೆ ಕಾರಣವಾಗಿದೆ ಎಂದು ತಿಳಿದುಬಂದಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮನುಕುಮಾರ್ ಶಸ್ತ್ರಚಿಕಿತ್ಸೆ ಪಡೆದಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದರು. HCN ನ್ಯೂಸ್ ಹಾಸನ್. ದಿನಾಂಕ 31/12/2024 ಮತ್ತು 1/1/2025 ಮಧ್ಯರಾತ್ರಿಯಲ್ಲಿ ಯಾವಾಗ ಹೊಸ ವರ್ಷ ಆಚರಣೆ ಆಗುವ ಸಮಯದಲ್ಲಿ ಮನುಕುಮಾರ್ ಎಂಬುವರು ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಹೋಟೆಲ್ಗೆ ಹೊಸ ವರ್ಷ ಆಚರಣೆ ಮಾಡೋಣ ಅಂತ ಬಂದಿರ್ತಾರೆ. ಅದೇ ಸಮಯದಲ್ಲಿ ಅದೇ ಬೆರೂರಿನಲ್ಲಿ ಊರ ಸೇರಿದ ಭವಾನಿ ಎಂದ ಹುಡುಗಿ ಅವಳು ಅದೇ ಹೋಟೆಲ್ ಬಂದಿರ್ತಾರೆ. ಅವರಿಬ್ಬರಿಗೂ ಮಧ್ಯದಲ್ಲಿ ಗಲಾಟೆ ಆಗೋ ಸಮಯದಲ್ಲಿ ಅವರು ಒಂದು ಚಾಕುವನ್ನು ತಂದು ಅವರಿಗೆ ಒಂದು ಹೊಟ್ಟೆಯಲ್ಲಿ ಒಂದು ಕಟ್ ಮತ್ತು ಕೈಯಲ್ಲಿ ಚುಚ್ಚಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭವಾನಿ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದ ಕಾಲದಲ್ಲಿ ಏನೇ ಕೆಲಸಗಳಿದ್ರೂ ಸಹ ಅವುಗಳೆಲ್ಲವನ್ನ ಬದಿಗಿರಿಸಿ ಜನವರಿ 1ರಂದು ಕೋರೆಗಾವ್ಗೆ ಬಂದು ಅಲ್ಲಿರುವ ಹುತಾತ್ಮ ಅಸ್ಪೃಶ್ಯ ಮಹಾರ್ ಯೋಧರ ಸ್ಮಾರಕ ಕೋರೆಗಾವ್ ವಿಜಯ ಸ್ತಂಭಕ್ಕೆ ಭಾವಪೂರ್ವಕ ನಮನ ಸಲ್ಲಿಸುತ್ತಿದ್ದರು ಎಂದರೆ ಈ ಘಟನೆ ಅಂಬೇಡ್ಕರ್ ಅವರ ಹೋರಾಟದ ಬದುಕಿನ ಅದೆಷ್ಟೋ ಪ್ರೇರಣೆ ನೀಡಿತು ಎಂಬುದು ನಮಗೆಂದು ಊಹಿಸಲು ಸಾಧ್ಯವಿಲ್ಲ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ತಿಳಿಸಿದರು. ಬೇಲೂರು ತಾಲೂಕಿನ ನಾರ್ವೆಪೇಟೆಯಲ್ಲಿ ಆಯೋಜಿಸಲಾಗಿದ್ದ 207ನೇ ಕೋರೆಗಾವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅವರು, ಪ್ರತಿ ವರ್ಷ ಜನವರಿ 1 ಇಡೀ ಜಗತ್ತಿಗೆ ಹೊಸ ವರ್ಷದ ಸಂಭ್ರಮ ದಿನವಾದರೆ ಭಾರತದ ಅಸ್ಪೃಶ್ಯರ ಪಾಲಿಗೆ ಇದು ಅಸ್ಪೃಶ್ಯತಾ ವಿರುದ್ಧ ಬಡಿದಾಡಿದ ಅಸ್ಪೃಶ್ಯ ಮಹಾರ್ ಗುಂಪೊಂದು ಮಹಾರಾಷ್ಟದ ಪೇಶ್ವೆಗಳ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿ ದಿಗ್ವಿಜಯ ಸಾಧಿಸಿ ಆತ್ಮಗೌರವದಿಂದ ತಲೆ ಎತ್ತಿ ನಡೆಯಲು ಅಸ್ಪೃಶ್ಯರಿಗೆ ಸ್ವಾಭಿಮಾನ ತಂದುಕೊಟ್ಟ ದಿನ ಎಂದರು. ಪೇಶ್ವೆಗಳ ದೌರ್ಜನ್ಯ ದಬ್ಬಾಳಿಕೆಗಳಿಂದ ರೋಸಿ ಹೋಗಿದ್ದ ಮಹಾರಾಷ್ಟದ ಅಸ್ಪೃಶ್ಯ ಮಹಾರ್ ಯುವಕರು ಪೇಶ್ವೆಗಳ ಬಿಸಿ ರಕ್ತ ಕುಡಿಯಲು ಹಾತೊರೆಯುತ್ತಿದ್ದರು. ತಮ್ಮಗಳ ಕಷ್ಟ ಮತ್ತು ಅಪಮಾನಗಳ ಪರಿಹಾರಕ್ಕಾಗಿ ಒದಗಿ ಬಂದ ಈ ಸುವರ್ಣಾವಕಾಶವನ್ನ ಮನಪೂರ್ವಕವಾಗಿ ಸ್ವೀಕರಿಸಿದ ಮಹಾರ್ ರೆಜಿಮೆಂಟ್ ಸಿದ್ದನಾಕನ ನಾಯಕತ್ವದಲ್ಲಿ 500 ಜನ ಯುವ ಸೈನಿಕರು ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಲು ಸಿದ್ದರಾದರು. ಈ ರಣರಂಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವ ಸೈನಿಕರ ಜೊತೆ ವೀರಾವೇಶದಿಂದ ಹೋರಾಡಿ ಜಯ ತಂದುಕೊಟ್ಟ ಹುತಾತ್ಮರಾದ 22 ಅಸ್ಪೃಶ್ಯ ಯೋಧರ ನೆನಪಿಗಾಗಿ ಬ್ರಿಟಿಷರು ಯುದ್ಧ ನಡೆದ ಸ್ಥಳದಲ್ಲಿ ಕೋರೆಗಾವ್ನಲ್ಲಿ 65 ಅಡಿ ಎತ್ತರದ ಭವ್ಯ ವಿಜಯ ಸ್ತಂಭವನ್ನ ನಿರ್ಮಿಸಿ ಆ ಸ್ತಂಭದ ಮೇಲೆ 22 ಹುತಾತ್ಮ ಯೋಧರ ಹೆಸರನ್ನ ಕೆತ್ತಿಸಿದ್ದಾರೆ. ಇಂತಹ ಅಸ್ಪೃಶ್ಯ ಮಹಾರ್ ಸೈನಿಕರ ಯಶೋಗಾಥೆ ಇಂದಿನ ಎಲ್ಲಾ ತಳ ಸಮುದಾಯಗಳ ಚಳುವಳಿಗಳಿಗೆ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ 100 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. HCN ನ್ಯೂಸ್ ಬೇಲೂರು. ವರ್ಷವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ 1927ನೇ ಇಸ್ವಿಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ಅಂದಿನಿಂದ ಇಲ್ಲಿವರೆಗೂ ಕೂಡ ಇವತ್ತಿನ ದಿನವನ್ನ ಕೋರೆಗಾವ್ ವಿಜಯೋತ್ಸವ ದಿನ ಅಂತೇಳಿ ಇದೊಂದು ಶೌರ್ಯದ ದಿನವಾಗಿ ಇವತ್ತು ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಏನು ಇದು ಕೋರೆಗಾವ್? ಇದ್ಯಾವುದು ಯುದ್ಧ? ನಾವು ಓದಬೇಕಾದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮ್ಮ ಇತಿಹಾಸದ ಪುಟಗಳಲ್ಲಿ ಕಾಣಲು ಸಿಗದೇ ಇರತಕ್ಕಂಥ ಈ ಒಂದು ಯುದ್ಧ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಆಚರಣೆಗೆ ಬರಲಿಕ್ಕೆ, ಇಷ್ಟೊಂದು ಚರ್ಚೆಗೆ ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ. ಬಹುಶಃ ಹಾಸನ ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗ ಜನವರಿ 4ರಂದು ಡಾ ಗುರುರಾಜ್ ಹೆಬ್ಬಾರ್ ಹೆಸರಿನ ರಸ್ತೆಯ ನಾಮಫಲಕ ಅನಾವರಣ ಮತ್ತು ರಕ್ತದಾನ ಶಿಬಿರ, ಮಧುಮೇಹ, ನೇತ್ರದಾನ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜನಕಲ್ಯಾಣ ರಿಸರ್ಚ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಿವಿ ಕರಿಕೌಡ ಮತ್ತು ಟ್ರಸ್ಟ್ ಗೌರವಾಧ್ಯಕ್ಷ HP ಮೋಹನ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಡಾ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜನಕಲ್ಯಾಣ ರಿಸರ್ಚ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟೀಯ ಸೇವಾ ಯೋಜನೆ, ಹಿಮ್ಸ್, ಪರಿಪೂರ್ಣ ಚಾರಿಟೇಬಲ್ ಟ್ರಸ್ಟ್, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ರೈತ ಬಂಧು ಸಹಕಾರಿ ಸಂಘ, ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟ್, ಕಟ್ಟಾಯ ಹೋಬಳಿ ಗ್ರಾಮಸ್ಥರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಡಾ ಗುರುರಾಜ್ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನವರಿ 4ರಂದು ಬೆಳಗ್ಗೆ 8 ಗಂಟೆಗೆ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗದ ರಸ್ತೆಯಲ್ಲಿ ಡಾ ಗುರುರಾಜ್ ಹೆಬ್ಬಾರ್ ಹೆಸರಿನ ರಸ್ತೆಯ ನಾಮಫಲಕ ಅನಾವರಣ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು.
ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಅಂದು ಬೆಳಗ್ಗೆ 10:30ಕ್ಕೆ ಜನಕಲ್ಯಾಣ ರಿಸರ್ಚ್ ಚಾರಿಟೇಬಲ್ ಟ್ರಸ್ಟ್ ಆವರಣದಲ್ಲಿ ರಕ್ತದಾನ ಶಿಬಿರ ಹಾಗೂ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವಿಶ್ರಾಂತ ಕುಲಪತಿ ಡಾ ಕರಿಸಿದ್ದಪ್ಪ ಉದ್ಘಾಟನೆ ಮಾಡಲಿದ್ದಾರೆ. ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಹಾಗೂ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷ ಎಚ್ಪಿ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜಿತಾ, ನಗರಸಭೆ ಪೌರಾಯುಕ್ತ ಟಿಎನ್ ನರಸಿಂಹಮೂರ್ತಿ ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ ಎಂದರು. ಡಾ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಡಾ ಜಿ ಪ್ರತಿಭಾ ಮಾತನಾಡಿ, ಡಾ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರಿನ ಐಗಾಟ್ ಸಂಸ್ಥಾಪಕ ನಿರ್ದೇಶಕ ಡಾ ಎಸ್ಎನ್ ನಾಗೇಶ್, ಸಮಾಜ ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕ ಜಿಬಿ ಶಿವರಾಜ್ ಹಾಗೂ ಪ್ರತಿಭಾ ಪುರಸ್ಕಾರದಲ್ಲಿ ಕಟ್ಟಾಯ ಸರ್ಕಾರಿ ಪ್ರೌಢಶಾಲೆ ಪ್ರತಿಭಾನ್ವಿತ ವಿದ್ಯಾರ್ಥಿ ಎಂ ಬಿಂದುಲತಾ ಇವರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಡಾ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಗೌರವಾಧ್ಯಕ್ಷ ಎಚ್ಪಿ ಮೋಹನ್, ಅಧ್ಯಕ್ಷೆ ಡಾ ಜಿ ಪ್ರತಿಭಾ, ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಅಧ್ಯಕ್ಷ ಮಾಧವ ಶೆಣೈ, ಡಾ ವೈಎಸ್ ವೀರಭದ್ರಪ್ಪ, ಪರಿಪೂರ್ಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ಪಿ ಲಕ್ಷ್ಮೀನಾರಾಯಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವೆಲ್ಲ ಕೂತು ತೀರ್ಮಾನ ಮಾಡಿದ್ವಿ. ಪ್ರಮುಖವಾಗಿ ಡಾಕ್ಟರ್ ಹೆಬ್ಬಾರ್ ಅವರಿಗೆ ಎಲ್ಲಾದರೂ ಒಂದು ನಾಮಕರಣವನ್ನು ಹೆಸರಿಗೆ ರಸ್ತೆಗೆ ನಾಮಕರಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬಹುಶಃ ನಮ್ಮ ತೀರ್ಮಾನ ಬೇರೆ ಇತ್ತು. ಏನಂತಂದ್ರೆ ಯಾವುದಾದ್ರೂ ಸರ್ಕಲ್ಗೆ ಅವರ ಫೋಟೋವನ್ನು ಇಟ್ಟು ಸರ್ಕಲ್ ನೇಮಕ ಮಾಡಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೆ ಅವಕಾಶ ಆಗಲಿಲ್ಲ. ಸರ್ಕಾರದಿಂದ ಒಂದು ರಸ್ತೆಗೆ ನಾಮಕರಣ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಬಂತು. ನಗರಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜ್ ಏನಿದೆ ಆ ಮಹಿಳಾ ಕಾಲೇಜಿಂದ ಆ ಕಡೆ NCC ಆಫೀಸರ್ಗೂ ಆ ರಸ್ತೆಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ರಸ್ತೆಯನ್ನು ಮಾಡಬಹುದು ಅಂತೇಳಿ ಸರ್ಕಾರದಿಂದ ಅನುಮೋದನೆ ಸಿಕ್ತು. ಅದನ್ನು ಇವತ್ತು ನಾವು 4ನೇ ತಾರೀಕು ಶನಿವಾರ ರಸ್ತೆಯನ್ನು ಓಪನ್ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತ ಮೊದಲನೇದು ನಾವು ಮಾಡಿರ್ತಕ್ಕಂಥದ್ದು ಹೆಬ್ಬಾರ್ ಅವರು ಮಾಡಿದಂತ ಸಂಸ್ಥೆ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ, ಇದು 3ನೇ ವರ್ಷ ನಾವು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಆ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಈಗಾಗಲೇ ಹಲವಾರು ಕಾಲೇಜುಗಳಿಗೆ, ಸಾರ್ವಜನಿಕರಿಗೆ ಈ ಬಗ್ಗೆ ಕರೆ ಕೊಟ್ಟಿದ್ದೇವೆ. ಕಾಲೇಜುಗಳ ಎಲ್ಲ ಪ್ರಿನ್ಸಿಪಾಲ್ಗಳು ಮತ್ತು ಸಂಯೋಜಕರಿಗೆ ನಾವು ಒಂದು ಕಾಗದ ಪತ್ರವನ್ನು ಹಾಕಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ದೇಹದಾನ ಮತ್ತು ಅಂಗದಾನ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡುವಂತಹ ಒಂದು ರಿಜಿಸ್ಟರ್ನ ಅಲ್ಲಿ ಮೇಂಟೈನ್ ಮಾಡಿ, ಅಲ್ಲಿ ಯಾರು ಈ ಒಂದು ದಾನವನ್ನು ಮಾಡ್ತಾರೆ ಅವರ ಹೆಸರನ್ನ ನೋಂದಣಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಚಂದ್ರೇಗೌಡ ಅದು 6,000 ಆಯ್ತು ಸರ್, ಆಯ್ತು. ಸೊ ಅಲ್ಲಿ ಉದ್ಘಾಟನೆ ಆದ್ಮೇಲೆ ಕಲಾ ತಂಡದ ಮೆರವಣಿಗೆ ಇರುತ್ತೆ. ಸೊ ಒಂದು 3 ಕಲಾ ತಂಡ ನಮ್ಮ ಜೊತೆ ಭಾಗಿಯಾಗಿ ಪ್ರೊಸೆಷನ್ ಅಲ್ಲಿ ಬರ್ತಾರೆ. ಸೊ ಅದಾದ ನಂತರ ಸಭಾ ಕಾರ್ಯಕ್ರಮ ನಮಗೆ ಜನಕಲ್ಯಾಣ ರಿಸರ್ಚ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು 10:00ವರೆಗೆ ಇರುತ್ತೆ. ಸೊ ಪ್ರೊಸೆಷನ್ ಬಂದು ಅಲ್ಲಿ ಸ್ಟಾರ್ಟ್ ಆಗೋ ಟೈಮಿಂಗ್ಸ್ ಅಷ್ಟೊತ್ತಾಗುತ್ತೆ. ಸೊ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದ ಪ್ರಶಸ್ತಿ ಅನ್ನೋದನ್ನ ಕೊಡ್ತಾ ಇದ್ದೀವಿ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿ ಅಂತ ಹೇಳಿ. ಅದರಲ್ಲಿ 2 ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡ್ತೀವಿ. ಒಂದು ವೈದ್ಯಕೀಯ ಕ್ಷೇತ್ರ, ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ. ಈ ಬಾರಿ ಸರ್ ಎಲ್ಲ ಹೇಳ್ದಂಗೆ ಡಾಕ್ಟರ್ NS ನಾಗೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಸೈನ್ಸ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟಲ್ನ ಸಂಸ್ಥಾಪಕ ನಿರ್ದೇಶಕರು ಇವರು. ಸೊ ಅದ್ರ ಜೊತೆಗೆ ಸಮಾಜ ಸೇವೆ ಕ್ಷೇತ್ರದಲ್ಲಿ PV ಶಿವರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ಅವರನ್ನ ರಾಜಕೀಯದಿಂದ ಹೊರಗಿಡದಿದ್ರೆ ದಲಿತ ಸಮುದಾಯ ನಾಶವಾಗಲಿದೆ. ಅಂಬೇಡ್ಕರ್ ಅವರನ್ನ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುವ ಮೂಲಕ ದಲಿತ ಸಮುದಾಯವನ್ನ ಒಡೆದು ಹೋಳು ಮಾಡುತ್ತಿದೆ ಎಂದು ಮೈಸೂರು ಉರಿಲಿಂಗಿ ಪೆದ್ದಿ ಮಠದ ಆಯುಷ್ಮಾನ್ ಜ್ಞಾನಪ್ರಕಾಶ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ದಲಿತ ಸಮುದಾಯ ಹಾಗೂ ದಲಿತ ಪರ, ಆದಿವಾಸಿ, ಪ್ರಗತಿಪರ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಮಹಿಳಾ ಸಂಘಟನೆಗಳು, ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಹಮ್ಮಿಕೊಂಡಿದ್ದ 207ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಯಾವ ಸಮುದಾಯಕ್ಕೆ ತನ್ನ ಚರಿತ್ರೆ ಮತ್ತು ಸಂಸ್ಕೃತಿಯ ಅರಿವಾಗುವುದಿಲ್ಲವೋ ಆ ಸಮುದಾಯ ಶಾಶ್ವತವಾಗಿ ನಾಶವಾಗುತ್ತದೆ. ಹಾಗಾಗಿ ನಮ್ಮ ಸಮುದಾಯದ ಒಗ್ಗಟ್ಟಿಗಾಗಿ ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ದಿನದ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದೆ ಎಂದರು. ಚಿಂತಕ ವಿಠಲ್ ವಗ್ಗಲ್ ಮಾತನಾಡಿ 1818ರ ಜನವರಿ 1ರಂದು ಈಗಿನ ಪುಣೆ ಹತ್ತಿರದ ಭೀಮಾ ನದಿ ದಂಡೆ ಮೇಲಿನ ಕೋರೆಗಾಂವ್ ಬಳಿ 30,000 ಸೈನಿಕರಿದ್ದ ಪೇಶ್ವೆ ಹಾಗೂ 500 ಮಹಾರ್ ಯೋಧರ ಮಧ್ಯೆ ಯುದ್ಧ ನಡೆದು ಬ್ರಿಟಿಷರ ಕೊರಳಿಗೆ ವಿಜಯಮಾಲೆ ಬಿದ್ದಿತು. ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಯುದ್ದವನ್ನ ಯಾವ ಚಾರಿತ್ರಿಕರು ಬರೆದಿಲ್ಲದಿರೋದೇ ವಿಪರ್ಯಾಸ. ದಲಿತ ಸೈನಿಕರ ಇಂತಹ ವೀರ ಹೋರಾಟವನ್ನ ಪ್ರತಿಯೊಬ್ಬ ದಲಿತ ಯುವಕರು ತಿಳಿದುಕೊಳ್ಳುವ ಅಗತ್ಯವಿದೆ ಎಂದರು. ಬೆಂಗಳೂರಿನ ಧರ್ಮದಸಿಂ ಬುದ್ಧ ವಿಹಾರದ ಮೈತ್ರಿ ಮಾತಾಜಿ ಬಿಕ್ಕುಣಿ ಕಾರ್ಯಕ್ರಮವನ್ನ ಬೋಧಿ ವೃಕ್ಷಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರ ಯಾವಾಗಲೂ ಚೆನ್ನಾಗಿರಲಿ ಎಂದು ಆಶೀರ್ವದಿಸಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭದ ರಥಕ್ಕೆ ಜ್ಞಾನಪ್ರಕಾಶ ಸ್ವಾಮೀಜಿ ಮತ್ತು ಮೈತ್ರಿ ಮಾತಾಜಿ ಬಿಕ್ಕುಣಿ, ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಿಸಿ ಸಣ್ಣಸ್ವಾಮಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ವಿಜಯ ಸ್ತಂಭಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ರಥಕ್ಕೆ ಚಾಲನೆ ನೀಡಿದರು. ಮೆರವಣಿಗೆಯು ಎಸ್ಬಿಐ ಬ್ಯಾಂಕ್ ವೃತ್ತದಿಂದ ಹೇಮಾವತಿ ಸೇತುವೆವರೆಗೆ ಸಾವಿರಾರು ಜನರು ಜೈ ಭೀಮ್ ಎಂಬ ಘೋಷಣೆಯೊಂದಿಗೆ ಎಳೆಯಲಾಯಿತು. ಡಿಜೆ ಹಾಗೂ ವಿವಿಧ ಪ್ರಕಾರಗಳ ವಾದ್ಯಗಳ ಸೌಂಡ್ಗೆ ಯುವಕರು ಹಾಗೂ ಯುವತಿಯರು ಕುಣಿದು ಕುಪ್ಪಳಿಸಿದರು. ವೇದಿಕೆಯಲ್ಲಿ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ನಲ್ಲೊಲಿ ಈರಯ್ಯ, ಅಂಬೇಡ್ಕರ್ ವಾದಿ ಮಹಾದೇವ್ ಭೀಮರಾಯ್ ಸಿದಗೋಳಿ, ಪುರಸಭೆ ಮಾಜಿ ಅಧ್ಯಕ್ಷ ಕಾಡಪ್ಪ, ಹೆತ್ತೂರು ಅಣ್ಣಯ್ಯ, ಲಕ್ಷ್ಮಣ್ ಕೀರ್ತಿ, ಈರಯ್ಯ, ನಿರ್ವಾಣಯ್ಯ, ಶಾಂತರಾಜು, ಜೈ ಭೀಮ್ ಮಂಜು, ಕಲ್ಪನಾ ಕೀರ್ತಿ, ಗಂಗಾಧರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಭೀಮಾ ಕೋರೆಗಾಂವ್ ಯುದ್ಧ 207 ವರ್ಷ. ಎಷ್ಟು ವರ್ಷ? 207 ವರ್ಷ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಯಾಕೆ ನಡೀತು? ಅದರ ಉದ್ದೇಶ ಏನು? ಆ ಯುದ್ಧ ನಡೀಲಿಕ್ಕೆ ಕಾರಣ ಏನು? 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆಗಳ ಶಿರಚ್ಛೇದ ಮಾಡ್ತಾರೆ ಅಂದ್ರೆ ಅದು ಹೇಗೆ? ಯಾವ ಉದ್ದೇಶಕ್ಕೋಸ್ಕರವಾಗಿ ಭೀಮಾ ಕೋರೆಗಾಂವ್ ಯುದ್ಧ ನಡೀತು ಅಂತಕ್ಕಂಥದ್ರ ಸುದೀರ್ಘವಾದಂಥ ಚಿಂತನೆಗಳು ನಮ್ಮ ವಿಠಲ್ ವಗ್ಗನ್ನವರ ಪುಸ್ತಕದಲ್ಲೂ ಇದೆ ಮತ್ತು ಇನ್ನೂ ಕೆಲವು ಪುಸ್ತಕಗಳು ದಾಖಲಾಗಿದೆ. ಬಾಬಾ ಸಾಹೇಬರು ಸಹ ಅದನ್ನು ದಾಖಲು ಮಾಡಿದ್ದಾರೆ. ಬಂಧುಗಳೇ, ಗುರಿಯಾಗಿರ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಸಕಲೇಶಪುರ ಪಟ್ಟಣದಲ್ಲಿ ಒಂದು 7-8 ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದ್ದೀರಿ. ಇದು ಇಲ್ಲಿನ ಜನಪ್ರತಿನಿಧಿಗಳ ಮತ್ತು ಹಿರಿಯರ, ಶಾಸಕ ಸಂಸದರ, ಪೊಲೀಸ್ ಅಧಿಕಾರಿಗಳ, ಪತ್ರಕರ್ತ ಮಿತ್ರರ ಎಲ್ಲರ ಸಹಾಯ ಸಹಕಾರದಿಂದ ನಮ್ಮ ಯುವಕರು ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಈ ಸಾಂಸ್ಕೃತಿಕ ಸಂಪ್ರದಾಯವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರಿಗೂ ಬೆನ್ನೆಲುಬಾಗಿ ನೀವು ನಿಂತದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನೇರವಾಗಿ ನನ್ನ ವಿಷಯಕ್ಕೆ ಬರುವ ಪೂರ್ವದಲ್ಲಿ ಕೃಷಿ ಹೊಂಡದ ಮೇಲೆ ಹೊಸ ವರ್ಷಾಚರಣೆ ಮಾಡೋ ಸಂದರ್ಭ 2 ಯುವಕರು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಮೃತಪಟ್ಟಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಾನನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೇಲೂರು ತಾಲೂಕು ಕಾನನಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮದ ನಿವಾಸಿಗಳಾದ 30 ವರ್ಷದ ಅಜಿತ್ ಹಾಗೂ 35 ವರ್ಷದ ಅಶೋಕ್ ಮೃತ ದುರ್ದೈವಿಗಳು. ಅಶೋಕ್ ಆಟೋ ಚಾಲಕನಾಗಿದ್ದರೆ ಅಜಿತ್ ಕೃಷಿ ಕೆಲಸ ಮಾಡಿಕೊಂಡಿದ್ದ. ಈ ಇಬ್ಬರು ಹಲವು ವರ್ಷಗಳಿಂದ ಪರಸ್ಪರ ಸ್ನೇಹಿತರಾಗಿದ್ರು. ನಿನ್ನೆ ನೂತನ ವರ್ಷದ ಸಂಭ್ರಮಾಚರಣೆ ಮಾಡಲು ಕಾನನಹಳ್ಳಿ ಗ್ರಾಮದ ಗುರುಪ್ರಸಾದ್ ಎಂಬುವವರ ತೋಟದಲ್ಲಿದ್ದ ಕೃಷಿ ಹೊಂಡದ ಬಳಿ ತೆರಳಿದ್ರು. ಬೆಳಗ್ಗೆ ಆದರೂ ಮನೆಗೆ ಬಾರದ ಹಿನ್ನೆಲೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಹುಡುಕಾಡಿದ ಸಂದರ್ಭ ಕೃಷಿ ಹೊಂಡದ ಬಳಿ ಚಪ್ಪಲಿ ಹಾಗೂ ಮದ್ಯದ ಬಾಟಲ್ ಬಿದ್ದಿರುವುದು ಕಂಡುಬಂದಿದೆ. ಬಳಿಕ ಸಂಶಯಗೊಂಡ ಗ್ರಾಮಸ್ಥರು ಅಗ್ನಿಶಾಮಕ ಹಾಗೂ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದು, ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೃಷಿ ಹೊಂಡದಲ್ಲಿ ಹುಡುಕಾಟ ನಡೆಸಿದ್ದು, ಇಂದು ಸಂಜೆ 6:30 ಸುಮಾರಿಗೆ 2 ಮೃತ ದೇಹಗಳನ್ನು ಹೊರತೆಗೆದಿದ್ದಾರೆ. ಈ ಬಗ್ಗೆ ಅರೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ.
ಅತಿಯಾಗಿ ಮದ್ಯಪಾನ ಮಾಡಿ ನೀರು ತರಲು ಹೋದ ವೇಳೆ ಓರ್ವ ಕೃಷಿ ಹೊಂಡಕ್ಕೆ ಬಿದ್ದಿದ್ದು ಆತನನ್ನ ರಕ್ಷಣೆ ಮಾಡಲು ಹೋದ ವೇಳೆ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಬೇಸರದ ಸಂಗತಿಯೆಂದರೆ ಮೃತ ಅಶೋಕನಿಗೆ ಮದುವೆ ನಿಶ್ಚಯವಾಗಿತ್ತು. ಬರುವ ಏಪ್ರಿಲ್ 14ರಂದು ಮದುವೆ ಮಾಡಲು ಮನೆಯವರು ಹುಡುಗಿಯನ್ನ ಗೊತ್ತು ಮಾಡಿದ್ರು. 2 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆದರೆ ಹೊಸ ವರ್ಷ ಆಚರಣೆ ವೇಳೆ ಸಾವನ್ನಪ್ಪಿರೋದ್ರಿಂದ ಕುಟುಂಬದ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತ್ತು. HCN ನ್ಯೂಸ್, ಬೇಲೂರು. ಜಯನ್ ಅರಹಳ್ಳಿ ಹತ್ರ ಕಾನೆಹಳ್ಳಿ. ಹುಡುಗನ ಹೆಸರು ಅಶೋಕ ಮತ್ತು ಅಜಿತ್ ಅಂತೇಳಿ. ಅವರು ಸ್ನೇಹಿತರಿದ್ದರು. ಅವರು ನೆನ್ನೆ ಪಾರ್ಟಿ ಮಾಡೋಕ್ಕೋಸ್ಕರ ಕೆರೆ ಹತ್ರ ಹೋಗಿದ್ದಾರೆ. ಅಲ್ಲಿ ಕಾಲು ಸ್ಲಿಪ್ಪಾಗಿ ಕೆರೆಗೆ ಒಬ್ಬ ಬಿದ್ದಿದ್ದಾನೆ. ಅವನ್ನ ಕಾಪಾಡೋಕ್ಕೆ ಅಂತೇಳಿ ಇನ್ನೊಬ್ಬ ಬಂದಿದ್ದಾನೆ. ಅವರಿಬ್ಬರು ಕೆರೆಗೆ ಬಿದ್ದಿದ್ದಾರೆ. ಅವರಿಗೆ ಮೇಲೆ ಬರೋಕ್ಕಾಗಿಲ್ಲ ಅಷ್ಟೇ, ಬೇರೆ ಇಲ್ಲ ಸರ್. ಒಬ್ಬೊಂದು ಎಂಗೇಜ್ಮೆಂಟ್ ಆಗಿದೆ. ಯಾರ್ದು ಸರ್? ಅಶೋಕ್ ಅನ್ನೋ ಒಂದು ಎಂಗೇಜ್ಮೆಂಟ್ ಆಗಿದೆ. ಏಪ್ರಿಲ್ 21ಕ್ಕೆ ಮದುವೆ ಫಿಕ್ಸ್ ಆಗಿದೆ. ಒಬ್ಬನಿಗೆ ತಂದೆ ತಾಯಿ ತಮ್ಮ ಅಕ್ಕ ಎಲ್ಲ ಇದ್ದಾರೆ. ಇನ್ನೊಬ್ಬನಿಗೆ ತಂದೆ ಇಲ್ಲ, ತಾಯಿ ತಮ್ಮ ತಂಗಿ ಇದ್ದಾರೆ. ಅನುಮಾನ ಏನಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಚೆನ್ನಕೇಶವ ಸ್ವಾಮಿ ಹೂವಿನ ಅಲಂಕಾರಿಗಳ ಸಂಘವನ್ನು ಬೇಲೂರು ತಾಲೂಕಿನಲ್ಲಿ ಪ್ರಥಮವಾಗಿ ಸ್ಥಾಪಿಸಿದ್ದು, ಸಂಘದಲ್ಲಿ ಬಡವರಿಗೆ ಪುರಸಭೆ ಸರ್ಕಾರದಿಂದ ನೀಡುವ ಸೌಲಭ್ಯವನ್ನು ಪ್ರಾಮಾಣಿಕವಾಗಿ ನೀಡಲಾಗುತ್ತದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ತಿಳಿಸಿದರು. ಬೇಲೂರು ಪಟ್ಟಣದ ಎಗಜಿ ಸೇತುವೆ ಸಮೀಪದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಚೆನ್ನಕೇಶವ ಸ್ವಾಮಿ ಹೂವಿನ ಅಲಂಕಾರಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಆಧುನಿಕತೆ ಬೆಳೆದಂತೆ ಯಾವುದೇ ಶುಭ ಸಮಾರಂಭಗಳಲ್ಲಿ ಅಲಂಕಾರವಿಲ್ಲದೆ ಕಾರ್ಯಕ್ರಮ ನಡೆಯುವುದಿಲ್ಲ. ಈ ಕಾರಣದಿಂದ ನಿಮ್ಮ ಅಗತ್ಯತೆ ಸಮಾಜಕ್ಕೆ ಅನಿವಾರ್ಯವಾಗಿರುವ ಹಿನ್ನೆಲೆ ನೀವುಗಳು ನಿಮ್ಮ ಕ್ರಿಯಾತ್ಮಕ ಸಂಘಟನೆ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಮುಂದಾಗಬೇಕಿದೆ ಎಂದ ಅವರು, ಬೇಲೂರು ಪುರಸಭೆ ಈಗಾಗಲೇ ಬಡವರಿಗೆ ನಿವೇಶನ ನೀಡಲು ಮುಂದಾಗಿದೆ. ನಿವೇಶನಗಳ ಪ್ರಥಮ ಆದ್ಯತೆಯನ್ನ ಜೂನಿಯರ್ ಕಾಲೇಜ್ ಹಿಂಭಾಗದ ಗುಡಿಸಲಿನವರಿಗೆ ನೀಡಲಾಗುತ್ತದೆ. ಉಳಿದ ನಿವೇಶನಗಳನ್ನು ಬಡವರಿಗೆ ನೀಡುವ ವೇಳೆ ನಿಮ್ಮ ಸಂಘದಲ್ಲಿ ಬಡವರನ್ನ ಪರಿಗಣಿಸಲಾಗುತ್ತದೆ ಎಂದರು. ಪುರಸಭಾ ಸದಸ್ಯ ಜಮಾಲುದ್ದೀನ್ ಮಾತನಾಡಿ, ಹೂವಿನ ಅಲಂಕಾರಿಗಳ ಸಂಘದ ಸದಸ್ಯರು ಕೂಡ ಹತ್ತಾರು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಜನರು ಕೂಡ ಅವರಿಗೆ ಸಕಾರಾತ್ಮಕ ಸ್ಪಂದನೆ ನೀಡಬೇಕು ಎಂದರು. ಉದ್ಯಮಿ ಹಾಗೂ ಸಿನಿಮಾ ನಿರ್ಮಾಪಕ NR ಸಂತೋಷ್ ಮಾತನಾಡಿ, ಹೂವಿನ ಅಲಂಕಾರಿಗಳ ಸಂಘದ ಸದಸ್ಯರು ಮೊದಲು ಸಂಘಟನೆಗೆ ಒತ್ತು ನೀಡಬೇಕೆಂದು ಕಿವಿಮಾತು ಹೇಳಿದರು. ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಹೂವಿನ ಅಲಂಕಾರಿಗಳು ತಮ್ಮ ತಮ್ಮ ಸೃಜನಶೀಲತೆಯಿಂದ ಪರಿಣಾಮಕಾರಿ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಗೌರವದ ಜೊತೆಗೆ ಬೇಡಿಕೆ ಬರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬೇಲೂರು ವೃತ್ತ ನಿರೀಕ್ಷಕ ರೇವಣ್ಣ, ಕಾಂಗ್ರೆಸ್ ಯುವ ಮುಖಂಡ BM ಸಂತೋಷ್, ಪುರಸಭಾ ಸದಸ್ಯ BC ಜಗದೀಶ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಪರಿಸರ ಪ್ರೇಮಿ ಬಳ್ಳೂರು ಉಮೇಶ್, ತಾಲೂಕು ಚೆನ್ನಕೇಶವ ಸ್ವಾಮಿ ಹೂವಿನ ಅಲಂಕಾರಿಕ ಸಂಘದ ಅಧ್ಯಕ್ಷ BL ರಾಜು, ಗೌರವಾಧ್ಯಕ್ಷ ಇಂದ್ರೇಶ್, ಉಪಾಧ್ಯಕ್ಷರಾದ ಅಶೋಕ್, ರಾಮನಾಯಕರ್, ಪ್ರಧಾನ ಕಾರ್ಯದರ್ಶಿ ಗಣೇಶ್, ಖಜಾಂಚಿ ರಂಗಸ್ವಾಮಿ, ಅಮ್ಮನ ಬ್ಯಾಡರಹಳ್ಳಿ ಕುಮಾರ್ ನಾಯಕ್ ಹಾಗೂ ಕಲ್ಯಾಣ ಮಂಟಪದ ಉಮೇಶಣ್ಣ, RV ಕನ್ವೆನ್ಷನ್ ಹಾಲ್ ಮಾಲೀಕರಾದ ರಕ್ಷಿತ್, ಅತೀಕ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಸುಮಾರು 20-25 ವರ್ಷದ ಹಿಂದೆ ಅಲಂಕಾರ ಮಾಡಬೇಕು ಯಾವುದಾರ ಒಂದು ಚೌಲ್ಟ್ರಿಗೆ ಅಂತ ಅಂದ್ರೆ ಚೌಲ್ಟ್ರಿಗಳು ಇರ್ತಿರ್ಲಿಲ್ಲ. ಯಾವುದೋ ಒಂದು ತಮ್ಮಯ್ಯನ ಛತ್ರ ದೇವಸ್ಥಾನದ ಹೀಗೆ ಸಣ್ಣದು ನಾವೇ ಶಾಮಿಯಾನ ಹಾಕೊಂಡು ನಾವೇ ಮಾಡಬೇಕು ಅನ್ನೋ ಪರಿಸ್ಥಿತಿ. ಇವತ್ತಿನ ಕಾಲದಲ್ಲಿ ಒಳ್ಳೊಳ್ಳೆ ಚೌಲ್ಟ್ರಿ ನಮ್ಮ NR ಸಂತೋಷ್ ಅವರು, ವೀರಶೈವ ಚೌಲ್ಟ್ರಿಯವರು, ಒಕ್ಕಲಿಗರ ಚೌಲ್ಟ್ರಿಯವರು ಎಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಒಳ್ಳೆ ಚೌಲ್ಟ್ರಿಯನ್ನು ಕಟ್ಟಿಸಿ ನಿಮಗೆ ಒಂದು ಒಳ್ಳೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ, ಏನು ಅಲಂಕಾರ ಮಾಡೋದಕ್ಕೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಅಲಂಕಾರ ಮಾಡಬೇಕು ಅಂತ ಅಂದ್ರೆ ಬರೀ ಊರಿನ ಒಂದಲ್ಲೇ ಸಾಧ್ಯವಾಗಲ್ಲ. ನನ್ನ ಪ್ರಕಾರ ನಿಮಗೆ ಮೇಲ್ಮಟ್ಟದಲ್ಲಿ ಬೆಂಗಳೂರಿನ ಸ್ನೇಹಿತರು ಬಂದಿದ್ದಾರೆ ಅಂತ ಅಲ್ಲ, ಅವರುಗಳು ನಿಮಗೆ ಸಹಾಯ ಮಾಡ್ತಾರೆ. ಏನು ಹೇಳಿದ ತಕ್ಷಣ ನಿಮಗೆ ಅಲಂಕಾರದ ವಸ್ತುಗಳನ್ನ ಕಳಿಸ್ಕೊಡೋದು, ಇನ್ ಟೈಮಿಗೆ ನೆಟ್ಕೊಳ್ಳೋದು, ಈ ತರ ಮಾಡಿ ನಿಮಗೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಜನವರಿ 5ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಓಪನ್ 4ನೇ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮ ಸಂಸ್ಥೆಯು ಈಗಾಗಲೇ ಹಲವು ಕರಾಟೆ ಪಂದ್ಯಾವಳಿಗಳನ್ನು ಹಾಸನದಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ್ದು, ಪ್ರಸ್ತುತ ಜನವರಿ 5ರಂದು ಅಂಬೇಡ್ಕರ್ ಭವನದಲ್ಲಿ ಹಾಸನ ಓಪನ್ 4ನೇ ರಾಷ್ಟ್ರೀಯ ಪಂದ್ಯಾವಳಿಯನ್ನು ಆಯೋಜಿಸಿದೆ.
ಈ ಪಂದ್ಯಾವಳಿಗೆ ಶಿವಮೊಗ್ಗ, ಬೆಂಗಳೂರು, ಮೈಸೂರು, ಬಳ್ಳಾರಿ ಹಾಗೂ ಹೊರ ರಾಜ್ಯದಿಂದ ಕೇರಳ, ತಮಿಳುನಾಡು ಸೇರಿದಂತೆ ಕರ್ನಾಟಕದ 12 ಜಿಲ್ಲೆಗಳಿಂದ ಸುಮಾರು 450 ಕ್ರೀಡಾಪಟುಗಳು ಆಗಮಿಸುತ್ತಿದ್ದು, ಕ್ರೀಡಾಕೂಟದಲ್ಲಿ 5 ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲ ವಯೋಮಿತಿಯವರು ಭಾಗವಹಿಸುತ್ತಿದ್ದಾರೆ ಎಂದರು. ಪಂದ್ಯಾವಳಿಯ ಉದ್ಘಾಟನೆಯನ್ನ ಜನವರಿ 5ರ ಬೆಳಗ್ಗೆ 11 ಗಂಟೆಗೆ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಹಾಗೂ ಸಂಸದ ಶ್ರೇಯಸ್ ಎಂ ಪಟೇಲ್ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಕರಾಟೆ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ರೆನ್ಶಿ ಶಿವಮೊಗ್ಗ ವಿನೋದ್ ವಹಿಸಲಿದ್ದು, ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ವಹಿಸೋದಾಗಿ ತಿಳಿಸಿದರು. ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಸುಸೈನ್, ಸರ್ಪಾಸ್, ಶೇಹನ್, ಶಮಂತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಜನವರಿ 5ರಂದು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ 4ನೇ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ನಡೆಯುತ್ತಾ ಇದೆ. ಈ ಪಂದ್ಯಾವಳಿಗೆ ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಬಳ್ಳಾರಿ ಹಾಗೂ ಹೊರ ರಾಜ್ಯದಿಂದ ತಮಿಳುನಾಡು ಈ ತರ ಒಂದು ಹಲವು ರಾಜ್ಯಗಳು ಬರ್ತಿದ್ದಾರೆ. ಈ ಪಂದ್ಯಾವಳಿಗೆ 450 ವಿದ್ಯಾರ್ಥಿಗಳು ಎಲ್ಲ ಕರಾಟೆ ಕ್ರೀಡಾಪಟುಗಳು ಬರ್ತಿದ್ದಾರೆ. ಇದರಲ್ಲಿ ಕಥಾ ಕುಮಿತೆ 2 ವಿಭಾಗ ಇರುತ್ತೆ. ಕಥಾ ಕುಮಿತೆಯಲ್ಲಿ ಅಟೆಂಡ್ ಮಾಡ್ತಾರೆ. ಮತ್ತೆ ಒಂದು ಹಾಸನ ಶಾಲೆಯಲ್ಲಿ ಒಂದು 18 ಶಾಲೆಗಳಿಂದ ಎಲ್ಲ ಮಕ್ಕಳು ಅಟೆಂಡ್ ಮಾಡ್ತಿದ್ದಾರೆ. ಈ ಪಂದ್ಯ ಬೇಲೂರು ತಾಲೂಕಿನ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಹಿನ್ನೆಲೆ ವಿಶೇಷ ಪೂಜೆ ನಡೆಸಲಾಯಿತು. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ವ್ಯಾಪ್ತಿಯಲ್ಲಿರುವ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ದೇಗುಲ ಲೋಕಾರ್ಪಣೆಯಾಗಿ ಸದ್ಯ ಇದೇ ಮೇ ತಿಂಗಳಿಗೆ 10 ವರ್ಷಗಳು ಕಳೆದ ಹಿನ್ನೆಲೆ ಮೇ 2025ಕ್ಕೆ ಅದ್ದೂರಿ ದಶಮಾನೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಹಾಗೂ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಖಜಾಂಚಿ ಗ್ರಾನೆಟ್ ರಾಜಶೇಖರ್ ತಿಳಿಸಿದರು. ಬೇಲೂರು ತಾಲೂಕಿನ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಹಿನ್ನೆಲೆ ವಿಶೇಷ ಅಭಿಷೇಕ ಮತ್ತು ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೇಬೀಡು ಸಮೀಪದ ಹುಲಿಕಲ್ಲು ವೀರಭದ್ರೇಶ್ವರ ದೇಗುಲಕ್ಕೆ ಸುಮಾರು 850 ವರ್ಷಗಳ ಭವ್ಯ ಇತಿಹಾಸದ ಹಿನ್ನೆಲೆ ದೇಗುಲ ತೀವ್ರ ಶಿಥಿಲವಾದ ಹಿನ್ನೆಲೆ 2011ರಲ್ಲಿ ಭಕ್ತರ ಸಹಕಾರದಿಂದ ನೂತನ ದೇಗುಲಕ್ಕೆ ಶಿಲಾನ್ಯಾಸ ನಡೆಸಿದ್ದು 2015ರಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆಯಾಗಿ ಸದ್ಯ 10 ವರ್ಷಗಳು ಕಳೆದಿವೆ. ಈ ಹಿನ್ನೆಲೆ ನಾಡಿನ ಪರಮಪೂಜ್ಯರು ಮತ್ತು ರಾಜಕೀಯ ಗಣ್ಯರು, ಸಾಹಿತ್ಯಾಭಿಮಾನಿಗಳ ಸಮ್ಮುಖದಲ್ಲಿ ಇದೇ ಮೇ ತಿಂಗಳಲ್ಲಿ ಅದ್ದೂರಿ ದಶಮಾನೋತ್ಸವ ಕಾರ್ಯಕ್ರಮ ನಡೆಸಬೇಕು ಎಂದು ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ನಿರ್ಧರಿಸಲಾಗಿದೆ. 25,000ಕ್ಕೂ ಅಧಿಕ ಭಕ್ತರು ಸೇರಬಹುದೆಂಬ ಲೆಕ್ಕಾಚಾರದಿಂದ ಈಗಾಗಲೇ ಸಿದ್ದತೆ ನಡೆಸಲಾಗಿದೆ. ಬರುವ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದ ಅವರು, ಸುಮಾರು 5,000ಕ್ಕೂ ಅಧಿಕ ಭಕ್ತರ ಕುಲದೈವವಾದ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಪರಮ ಆರಾಧ್ಯ ದೈವವಾಗಿ ಬೇಡಿದ ಇಷ್ಟಾರ್ಥಗಳನ್ನು ನೀಡುವಂತಹ ಸುಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗಂಗೂರು ಶಿವಕುಮಾರ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ವೀರಶೈವ ಮಹಾಸಭಾ ಯುವ ಘಟಕದ ಮಾಜಿ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್, ಬ್ಯಾಡರಹಳ್ಳಿ ಆನಂದ್, ಎಲ್ಐಸಿ ಚಂದ್ರಶೇಖರ್, ನಿವೃತ್ತ ಪಿಡಿಒ ರಾಜಶೇಖರ್, ಗುತ್ತಿಗೆದಾರ ದಿಲೀಪ್ ಸಾಣೇನಹಳ್ಳಿ, ಗುರು ಸಂಕೇನಹಳ್ಳಿ, ಮಿಥುನ್, ನವೀನ್, ಹರೀಶ್, ಅರ್ಚಕರಾದ ಮಲ್ಲಿಕಣ್ಣ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. 10 ವರ್ಷ ತುಂಬ್ತಿದೆ. ಮೇ 19, 20ಕ್ಕೆ ದಶಮಾನೋತ್ಸವ ಮಾಡಬೇಕು ಅಂತ ಕೂಡ ಒಂದು ತೀರ್ಮಾನ ಮಾಡಿದ್ವಿ. ಸುಮಾರು ಒಂದು 25,000 ಜನ ಸೇರ್ಬೋದು ಅಂತೇಳಿ ನಾವಂತೂ ಅಂದಾಜು ಮಾಡಿದ್ವಿ. ಅದು ಮೇ 15 ತಪ್ಪು 20 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ದಶಮಾನೋತ್ಸವಕ್ಕೆ. ಈ ಸಂದರ್ಭದಲ್ಲಿ ಎಲ್ಲ ಈ ಭಕ್ತರು ಸುಮಾರು ಹೆಚ್ಚು ಕಡಿಮೆ 5,000 ರಿಂದ 6,000 ಕುಟುಂಬಕ್ಕೂ ಹೆಚ್ಚಿನ ಭಕ್ತರಿದೆ. ಅತಿ ಹೆಚ್ಚು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭಕ್ತರು ಹೊಂದತಕ್ಕಂಥ ಏನಾದ್ರು ವೀರಭದ್ರ ಸ್ವಾಮಿ ದೇವರು ಇದ್ದರೆ ಇದು ನಮ್ಮ ವೀರಭದ್ರ ಸ್ವಾಮಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಎಲ್ಲರೂ ಈ ಒಂದು ದಶಮಾನೋತ್ಸವಕ್ಕೆ ಈ ಸಂದರ್ಭದಲ್ಲಿ ನಾನು ಕಳಕಳಿ ಪ್ರಾರ್ಥನೆ, ತಾವೆಲ್ಲ ಒಂದು ಈ ದಶಮಾನೋತ್ಸವಕ್ಕೆ ಭಾಗವಹಿಸೋದ್ರ ಜೊತೆಗೆ ತನು ಮನ ಧನ ಎಲ್ಲ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರಿಗೆ ಉತ್ತಮ ಆಹಾರ ಒದಗಿಸೋದು ಸರ್ಕಾರದ ಕರ್ತವ್ಯ. ಗುಣಮಟ್ಟದ ಆಹಾರ ಹಂಚಿಕೆಯಲ್ಲಿ ಲೋಪ ಆದರೆ ಕ್ರಮ, ಎಚ್ಚರಿಕೆ ನೀಡಿದ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ. ರಾಜ್ಯದಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಖಂಡಿಸಿ ಪ್ರತಿಪಕ್ಷ ಬಿಜೆಪಿಯಿಂದ ಪ್ರತಿಭಟನೆ. 2 ಸಚಿವರ ರಾಜೀನಾಮೆ ಮತ್ತು ಸಮಗ್ರ ತನಿಖೆಗೆ ಆಗ್ರಹ. ಸ್ವಾಭಿಮಾನದ ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಜಿಲ್ಲಾದ್ಯಂತ ಬೃಹತ್ ಮೆರವಣಿಗೆ, ಕುಣಿದು ಕುಪ್ಪಳಿಸಿದ ಸಾವಿರಾರು ಭೀಮಾ ಭಕ್ತರ ದಂಡು. ಡಿಜೆ ನಾಸಿಕ್ ಡೋಲಿಗೆ ಹೆಜ್ಜೆ ಹಾಕಿದ ಯುವಕ ಯುವತಿಯರು, ಶಾಸಕರು ಸೇರಿದಂತೆ ಗಣ್ಯರು ಭಾಗಿ, ಪೊಲೀಸರಿಂದ ಬಿಗಿ ಭದ್ರತೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.